ದುರ್ಗಾಸಪ್ತಶತಿ ಹೇಳುತ್ತೆ, ದೇವತೆಗಳು ಹೋಗಿ ದೇವಿಗೆ ಹೇಳ್ತಿದ್ದಾರೆ, ದೇವಿ, ನೀನು ಈ ರಾಕ್ಷಸರನ್ನು ಕೂಡ ಕೊಲ್ತೀಯಲ್ಲ, ಅದು ಅವರ ಮೇಲಿನ ಕರುಣೆಯಿಂದಲೇ ಕೊಲ್ಲುತ್ತಿ ಅಂತ ನಮಗೆ ಗೊತ್ತಾಗಿದೆ. ನಿನ್ನ ಖಡ್ಗದಿಂದ ಸಾಯಿಸಿದ್ರೆ ಅವರ ಮೃತ್ಯು ಪವಿತ್ರವಾಗುತ್ತೆ ಮತ್ತು ಅವರು ಸ್ವರ್ಗವನ್ನು ಪಡೆಯುತ್ತಾರೆ. ರಕ್ತಬೀಜನನ್ನು ಮುಗಿಸದೇ ಇದ್ರೆ ಅವನು ತನ್ನ ಪಾಲಿಗೆ ಇನ್ನಷ್ಟು ತೊಂದರೆ ಸಿದ್ಧಪಡಿಸುತ್ತಾನೆ ಅಲ್ವಾ? ಹಾಗಾಗಿ ಕಾಳಿ ಅವನನ್ನು ಸಮಾಪ್ತಗೊಳಿಸುತ್ತಾಳೆ, ಅವನನ್ನ ತನ್ನ ದೇಹದ ಭಾಗವನ್ನಾಗಿ ಮಾಡಿಕೊಂಡು. ನಿನ್ನ ರಕ್ತ ಈಗ ನನ್ನ ರಕ್ತವಾಯ್ತು, ನಿನ್ನ ಶರೀರ ಈಗ ನನ್ನ ಶರೀರವಾಯ್ತು, ನಾವು ಒಂದಾದೆವು ಅಂತಾಳೆ. ಸಾಮಾನ್ಯವಾಗಿ ಯಾರಲ್ಲಾದರೂ ಇಷ್ಟೊಂದು ಪ್ರೇಮವಿರುತ್ತಾ? ನಿನ್ನ ಎಲ್ಲಾ ಪಾಪ ಈಗ ನನ್ನದಾಯಿತು. ನೀನು ಉಗುರಿನಿಂದ ಹಿಡಿದು ತಲೆಯವರೆಗೂ ವಿಕಾರಗಳಿಂದಲೇ ತುಂಬಿದ್ದೆ ಅಲ್ವಾ? ನಿನ್ನ ಎಲ್ಲಾ ವಿಕಾರಗಳನ್ನ ನಾನು ಸ್ವೀಕರಿಸಿದೆ ಮತ್ತು ನಾನು ಎಷ್ಟೊಂದು ಶುದ್ಧವಾಗಿದ್ದೀನಂದ್ರೆ ನಿನ್ನ ಎಲ್ಲಾ ವಿಕಾರಗಳನ್ನ ಸ್ವೀಕರಿಸಿಯೂ ನಾನು ನಿರ್ವಿಕಾರಳಾಗಿಯೇ ಇರುತ್ತೇನೆ. ಬಾ, ನೀನು ಪೂರ್ತಿಯಾಗಿ ನಾನಾಗು, ನಿನ್ನ ಎಲ್ಲಾ ದೋಷಗಳನ್ನ ನಾನು ನನ್ನೊಳಗೆ ತೆಗೆದುಕೊಳ್ತೇನೆ ಅಂತಾಳೆ. ಈಗ ದೂರದಿಂದ ನೋಡಿದ್ರೆ ರಕ್ತಬೀಜನನ್ನ ವಧೆ ಮಾಡಿದೆ ಅಂತ ಅನಿಸುತ್ತೆ. ಆದ್ರೆ ಯಾರ ಹತ್ರ ನೋಡೋದಕ್ಕೆ ಆಂತರಿಕ ಕಣ್ಣುಗಳು ಇದೆಯೋ ಅವರಿಗೆ ಬೇರೆ ಏನೋ ಕಾಣಿಸುತ್ತೆ. ಅವರು ವಧೆ ಮಾಡೋದು ಏನಿದೆ, ಅವನನ್ನ ಪೂರ್ಣವಾಗಿ ಸ್ವೀಕಾರ ಮಾಡಿಬಿಟ್ಲು, ಅವನನ್ನ ತನ್ನಲ್ಲಿ ಮಿಲನ ಮಾಡಿಕೊಂಡ್ಲು ಅಂತ ಹೇಳ್ತಾರೆ.